ಸೂಕ್ತ ಔಷಧದಿಂದ ಅಧಿಕ ರಕ್ತದ ಒತ್ತಡ ಹಾಗೂ ಹೈ ಬಿಪಿಯನ್ನು ನಿಯಂತ್ರಿಸಬಹುದಾಗಿದೆ. ಹಾಗಾದ್ರೆ ಈ ಔಷಧಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಅಧಿಕ ರಕ್ತದ ಒತ್ತಡದ ಚಿಕಿತ್ಸೆಗೆ ಬೇರೆ ಬೇರೆ ತರಹದ ಮದ್ದುಗಳಿವೆ. ರೋಗಿಗೆ ರಕ್ತದ ಒತ್ತಡ ಯಾವ ತರಹದಿದೆ, ಯಾವ ಮಟ್ಟಿಗೆ ಇದೆ, ಜೊತೆಗೆ ಬರೀ ಏನಾದರೂ ರೋಗಗಳಿವೆಯೇ ಎಂಬುದನ್ನ ಕೂಲಂಕುಷವಾಗಿ ಪರೀಕ್ಷಿಸಿ ವೈದ್ಯರು ಔಷಧಗಳನ್ನು ಕೊಡುತ್ತಾರೆ. ಈ ಔಷಧಗಳನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಊಟದ ಮೊದಲು, ನಂತರವೋ, 2 ಹೊತ್ತು ತೆಗೆದುಕೊಳ್ಬೇಕು ಅಥವಾ 3 ಹೊತ್ತು ತೆಗೆದುಕೊಳ್ಬೇಕು ಎನ್ನುವುದನ್ನ ತಿಳಿಸ್ತಾರೆ. ಔಷಧದ ಜೊತೆಗೆ ಪಥ್ಯದ ಬಗ್ಗೆ ವಿಶೇಷವಾಗಿ ಕೊಬ್ಬಿನಂಶದ ಆಹಾರ ಹಾಗೂ ಅಧಿಕ ಉಪ್ಪಿನಂಶದ ಆಹಾರವನ್ನ ಸೇವಿಸದಿರುವ ಬಗ್ಗೆ ಸಲಹೆಯನ್ನ ನೀಡ್ತಾರೆ. ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಈ ಔಷಧಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತದೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲೂ ಕೂಡ ಕಡಿಮೆ ಬೆಲೆಗಳಲ್ಲಿ ಸಿಗುತ್ತದೆ. ಕಡಿಮೆ ಬೆಲೆಗೆ ಸಿಕ್ಕಿದ್ರೂ ಈ ಮಾತ್ರೆಗಳ ಗುಣಮಟ್ಟ ಮತ್ತು ಪರಿಣಾಮದಲ್ಲಿ ಏನೂ ಕಡಿಮೆ ಇರೋದಿಲ್ಲ. ಖಾಸಗಿ ಮೆಡಿಕಲ್ಗಳಲ್ಲಿ ದೊರಕುವ ಔಷಧದ ಗುಣಮಟ್ಟದ ರೀತಿ ಇರುತ್ತದೆ. ಕೆಲವರಿಗೆ ಹೊಟ್ಟೆಯ ಅಸ್ವಸ್ಥತೆ, ಅತಿಸಾರ, ತುಟಿ ಒಣಗಿದಂತಾಗುವುದು, ಅತಿ ಮೂತ್ರ ವಿಸರ್ಜನೆ, ತಲೆನೋವು, ತಲೆ ತಿರುಗೋದು, ಕಾಲು ಸೆಳೆತ ಮೊದಲಾದ ಅಡ್ಡ ಪರಿಣಾಮಗಳು ಆಗಬಹುದು. ಆದರೆ ಎಲ್ಲರಿಗೆ ಎಲ್ಲ ತರಹದ ಅಡ್ಡ ಪರಿಣಾಮಗಳು ಆಗಬೇಕೆಂದೇನಿಲ್ಲ. ಅದು ಅವರವರ ದೇಹ ಪ್ರಕೃತಿಯನ್ನ ಹೊಂದಿಕೊಂಡಿರುತ್ತದೆ. ವೈದ್ಯರು ನೀಡಿದ ಸಲಹೆಯಂತೆ ಸರಿಯಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ನಿರಂತರವಾಗಿ ಔಷಧ ಪಡೆದುಕೊಳ್ಳುವುದು ಅತಿ ಮುಖ್ಯ. ವೈದ್ಯರ ಸಲಹೆ ಇಲ್ಲದೆ ಔಷಧಗಳ ಸೇವನೆಯನ್ನ ನಿಲ್ಲಿಸಲೇಬಾರದು. ಯಾವುದೇ ಅಡ್ಡ ಪರಿಣಾಮ ಕಂಡು ಬಂದ್ರೆ ಅಥವಾ ಮರುಕಳಿಸಿದಾಗಲೂ ವೈದ್ಯರನ್ನ ಸಂಪರ್ಕಿಸುವುದು ಬಹಳ ಮುಖ್ಯ. ಒಟ್ಟಿನಲ್ಲಿ ಔಷಧಗಳ ಬಗ್ಗೆ ಸರಿಯಾದ ಮಾಹಿತಿ, ವೈದ್ಯರ ಸಂಪರ್ಕ ಹಾಗೂ ಸಲಹೆಯನ್ನ ಪಾಲಿಸುವುದು ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹಾಗಾದ್ರೆ ಯಾಕೆ ತಡ? ವೈದ್ಯರು ಹೇಳಿದ ಔಷಧ ಹಾಗೂ ಆಹಾರ ಕ್ರಮವನ್ನು ತಪ್ಪದೆ ಪಾಲಿಸಿ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡೋಣ.